ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಸುಜಯ್ ಮತ್ತು ಜನಿತಾ ಗೌರವಿಸಿ ಇಷ್ಟವಾಗಿ ದೇವಾಲಯಕ್ಕೆ ಬಂದಾಗ ಸುಜಯ್ ಮತ್ತು ಗೋಷ್ಠಿಗೆ ಕೊಟ್ಟಿದ್ರಿ.
ಎಲ್ಲಿ ಕೊಡ್ತಿದ್ವಿ ಅದೆಲ್ಲ ಕೊಡ್ತಿದ್ವಿ ವೈರಸ್ ಆದರೆ ಯೂಟ್ಯೂಬ್ ಅಂತ ಎಲ್ಲಿ ಗೊತ್ತಾಗ ಇವತ್ತು ಎರಡರನ್ನ ಬಿಟ್ಟು ನೀವಿಬ್ಬರು ಮುಂದಿರುತ್ತೆ. ನೀವಿಬ್ಬರನ್ನು ದೇವರಿಗೂ ಆರಿಸಿಕೊಂಡಿದ್ದಾರೆ. ಒಂದು ಸಂಸ್ಕಾರದ ಬದುಕಿ ತೆರೆಮೆಯ ಪ್ರವಾದಿಗಳಂತ 29ನೇ 11ನೇ ವಾಕ್ಯ ಹೇಳುತ್ತೆ, ದೇವರು ಪ್ರತಿಯೊಬ್ಬರ ಬದುಕಿಗೆ ಒಂದು ಯೋಜನೆಯನ್ನು ಹಾಕೊಂಡಿರ್ತಾರೆ. ಇಂದು ಈ ವಿವಾಹ ಸಂಸ್ಕಾರ ದೇವರಿಗೆ ವಹಿಸಿದ ಯೋಜನೆ. ಹಾಗಾಗಿ ಕೀರ್ತನೆ 118 ವಾಕ್ಯ ಹೇಳುತ್ತೆ, ದೇವರೇ ನಿಯೋಜಿಸಿದ ದಿನವಿದು ನಿಮ್ಮನ್ನು, ದೇವರೇ ನಿಯೋಜಿಸಿದ ದಿನ. ಹಾಗಾಗಿ ಇವತ್ತು ಈ ಒಂದು ವಿಶೇಷ ಸಂಸ್ಕಾರದ ಬದುಕಿಗೆ ನೀವಿಬ್ಬರು ಕೂಡ ಒಬ್ಬರು ಇನ್ನೊಬ್ಬರಿಗೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಒಂದು ಮದುವೆ ನಡೀತಾ ಇತ್ತು. ಆ ಮದುವೆ ನಡೆಯುವಾಗ ಹುಡುಗ ತಾಳಿ ಕಟ್ತಾ ಇಲ್ಲ. ತಾಳಿ ಕಟ್ಟುವಾಗ ಒದ್ದಾಡ್ತಿದ್ದ, ಕಷ್ಟಪಡ್ತಿದ್ದ. ಆತ ಗುರುಗಳಿಗೆ ಹೇಳಿದ್ರು, ಏನಪ್ಪ ಅಷ್ಟೊಂದು ಕಷ್ಟಪಡ್ತಿದ್ದಾರೆ, ಸಾರಿ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಫಸ್ಟ್ ಟೈಮ್ ನಮಗೆ ಆಗ್ತದೆ, ಇನ್ನೊಂದ್ಸಲ ಆಗಿದೆಯಾ ಇಲ್ಲ, ಬದುಕಿನ ಒಂದೇ ಸಲ ಮದುವೆ, ದೇವರ ಇಚ್ಛೆ ಇರುತ್ತೆ. ಇವತ್ತು ನೀವಿಬ್ಬರು ಕೂಡ ಮದುವೆ ಮಾಡಿಕೊಳ್ತಾ ಹೋಗ್ತೀರ. ವಿವಾಹ ಅಂದರೆ ಯಾರು ಮೊದಲು ಇರ್ತೀರೋ ಅವ್ರಿಗೆ ಮೊದಲು ಮಾಡಬೇಕು. ವಿವಾಹ ಅಂದರೆ ಧರ್ಮೋಪದೇಶಕ್ಕೆ ಹೇಳ್ಕೊಟ್ಟಿರ್ತಾರೆ, ಮದುಮಕ್ಕಳನ್ನು ಒಂದುಗೂಡಿಸಿ ಅವರ ಸಂಸಾರ ಜೀವನವನ್ನು ಪವಿತ್ರಪಡಿಸಿ ಅವರ ಮಕ್ಕಳನ್ನು ಯೋಗ್ಯವಾದ ರೀತಿಯಲ್ಲಿ ಸಾಕಿದ್ದಾರೆ ಹೋಗಬೇಕಾದಂಥ ದೈವ ಕೃಪೆಯನ್ನು ಕೊಡುವಂಥ ಒಂದು ಸಂಸ್ಕಾರ ಈ ವಿವಾಹ. ಹೀಗಾಗಿ ಈ ವಿವಾಹ ಇದೊಂದು ಸಂಸ್ಕಾರ. ಈ ಸಂಸ್ಕಾರ ಈಗ ಒಪ್ಪಂದನ, ನಿಮ್ಮಿಬ್ಬರ ಒಪ್ಪಂದ ಅಲ್ಲ. ಇಷ್ಟರವರೆಗೆ ಒಪ್ಪಂದ, ಇನ್ನು ಸಂಸ್ಕೃತ ಆದಮೇಲೆ ಇಬ್ಬರು ವಾಗ್ದಾನ ಮಾಡಿದ ಮೇಲೆ ಇದು ಒಡಂಬಡಿಕೆ. ಒಪ್ಪಂದಕ್ಕೂ ಒಡಂಬಡಿಕೆಗೂ ಏನು ವ್ಯತ್ಯಾಸ? ಒಪ್ಪಂದ ಯಾವ ಬೇಕಾದರೂ ಹೋಗೋದು, ಒಡಂಬಡಿಕೆ ಮುರಿಯಲಾಗದ ಸಂಬಂಧ ಅಂತ. ಹಾಗಾಗಿ ಇವತ್ತು ನೀವಿಬ್ಬರು ಒಂದು ಮುರಿಯಲಾಗದ ಸಂಬಂಧಕ್ಕೆ ಸಹಿ ಆಗ್ತೀವಿ, ಒಪ್ಪಿಗೆ ನೀಡ್ತೀವಿ, ವಾಗ್ದಾನ ಮಾಡ್ತೀವಿ. ನಿಮ್ಮ ಪರವಾಗಿ ಯಾರು ಮಾಡೋದಿಲ್ಲ, ನೀವೇ ನಿಮ್ಮ ಬಾಯಿಂದ ಆ ವಾಗ್ದಾನವನ್ನು ಮಾಡ್ತೀವಿ. ಜೀವನ ಪರ್ಯಂತರ ಇದನ್ನು ಕಾಪಾಡ್ಕೊಂಡು ಜೀವನ ಪರ್ಯಂತರ ನೀವು ಆದರ್ಶ ದಂಪತಿಗಳಂತಿರಬೇಕು. ಪ್ರಿಯ ಸಹೋದರ ಸಹೋದರಿ, ನಾವು ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದ್ದೀವಿ. ಹಾಗಾಗಿ ಏನು ಮಾಡಿದ್ವಿ ಇವತ್ತು ಅವರ ಡ್ರೆಸ್ ನೋಡಿಬಿಟ್ಟು ಎಂಥ ಡ್ರೆಸ್ ಹಾಕ್ಕೊಂಡಿದ್ರು, ಎಷ್ಟು ಚಿನ್ನ ಹಾಕ್ಕೊಂಡಿದ್ರು, ಎಂಥ ಊಟ ಕೊಟ್ಟರು, ಎಂಥ ಇದರಲ್ಲಿ ಎಲ್ಲ ಆಡಂಬರದ ಒಂದು ಹಬ್ಬ ಮದುವೆ ಮಾಡಿದ್ರು ಅಂತ ಹೇಳ್ಕೊಳ್ಳೋದಕ್ಕಲ್ಲ, ಅದಕ್ಕಾಗಿ ಪ್ರಾರ್ಥಿಸಬೇಕು. ನಾವೆಲ್ಲರೂ ಕೂಡ ಇವತ್ತು ಈ ಮದುವೆ ಸಮಯ, ಈ ಸಂಸ್ಕಾರದ ಪೂಜೆಯಲ್ಲಿ ಭಾಗವಹಿಸುವಾಗ ಈ ಭಾವಿ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಎಲ್ಲ ಈ ಮದುವೆ ಆಗಿದ್ದಂಥ ವಸ್ತುಗಳಿದ್ದೀರ, ನಿಮ್ಮ ಕುಟುಂಬ ಜೀವನಗಳು ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಅವರು ಒಂದು ಒಳ್ಳೆಯ ಕುಟುಂಬ ಆಗಬೇಕು, ಆದರ್ಶ ಕುಟುಂಬ ಆಗಬೇಕು, ಕ್ರಿಸ್ತನಿಗೆ ಸಾಕ್ಷಿಗಳಾದಂಥ ಕುಟುಂಬ ಅದಾಗಬೇಕು. ಅದಕ್ಕೋಸ್ಕರ ಎಲ್ಲರೂ ಸೇರಿ ಈ ಮನೆಪೂಜೆಯಲ್ಲಿ ಈ ಭಾವಿ ದಂಪತಿಗಳಿಗಾಗಿ ಪ್ರಾರಂಭಿಸೋಣ. ಈ ಒಂದು ಸಂತೋಷ ಸಂಭ್ರಮದ ಗಳಿಗೆಯಲ್ಲಿ ದೇವರನ್ನು ಸ್ತುತಿಸುತ್ತಾ ನಾವೆಲ್ಲರೂ ದೇವರಿಗೆ ಮಹಿಮೆಯನ್ನು
ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡಿ. ಮಾನವ ಸಂತತಿಯ ವೃದ್ಧಿಗೆ ವಿವಾಹ ಸಂಸ್ಕಾರವನ್ನು ಸ್ಥಾಪಿಸಿದ ನೀವು ಅದನ್ನು ನಿಮ್ಮ ದಯೆಯಿಂದ ಸುಸ್ಥಿರಗೊಳಿಸಿ ನೀವೇ ಸ್ಥಾಪಿಸಿದ ಈ ವಿವಾಹ ಬಂಧನವನ್ನು ನಿಮ್ಮ ನೆರವಿನಿಂದ ಸಂರಕ್ಷಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಏಕದೇವ ದೇವರಾಗಿ ವೇದಾಂತರಗಳು ಜೀವಿಸಿ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಸ್ರಾಯೇಲರ ಎಲ್ಲ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದರು. ನಾವು ನಿಮ್ಮ ರಕ್ತ ಸಂಬಂಧಿಗಳು. ಹಿಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳ್ವಿಕೆಯಲ್ಲಿ, ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವರು ನೀವೇ. ನಿಮ್ಮನ್ನು ಕುರಿತು ಸರ್ವೇಶ್ವರ ಸ್ವಾಮಿ, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನೂ ಪಾಲಕನೂ ಆಗಿರುವೆ ಎಂದು ವಾಗ್ದಾನ ಮಾಡಿದ್ದಾರೆ ಎಂದರು. ಹೆಬ್ರೋನಿನಲ್ಲಿದ್ದ ಅರಸ ದಾವೀದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲರ ಹಿರಿಯರೊಡನೆ ಅಲ್ಲೇ ಸರ್ವೇಶ್ವರನ ಸನ್ನಿಧಿಯಲ್ಲಿ ಒಪ್ಪಂದ ಮಾಡಿಕೊಂಡನು. ಅವನು ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದರು. ಪ್ರಭುವಿನ ವಾಕ್ಯ.
ಎರಡನೆಯ ವಾಚನ. ದೇವರು ನಮ್ಮನ್ನು ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಪೌಲನು ಕೊಲೊಸ್ಸೆರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರ ಮಹಿಮಾಶಕ್ತಿಯಿಂದ ನೀವು ಬಲಗೊಂಡು ಎಲ್ಲವನ್ನೂ ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸಿಕೊಳ್ಳುವಿರಿ. ಪಿತನಿಗೆ ಹರ್ಷದಿಂದ ಕೃತಜ್ಞತಾಸ್ತುತಿ ಸಲ್ಲಿಸುವಿರಿ. ಏಕೆಂದರೆ ಬೆಳಕಿನಲ್ಲಿರುವ ದೇವಜನರಿಗೆ ಕಾಯ್ದಿರಿಸುವ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಈ ಪುತ್ರನಲ್ಲಿ ನಮಗೆ ಪಾಪಕ್ಷಮೆ ದೊರೆತಿದೆ, ವಿಮೋಚನೆ ಲಭಿಸಿದೆ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಸೃಷ್ಟಿಗೆಲ್ಲ ಶ್ರೇಷ್ಠ ಪುತ್ರನಾದ, ಇರಲಿ ಇಹದಲ್ಲಿ ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ ಒಡೆತನವಾಗಲಿ, ಆದಿಕಾರಕ್ಕಾಗಲಿ ಅಧಿಪತ್ಯವಾಗಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ, ಎಲ್ಲಕ್ಕೂ ಮೊದಲೇ ಇರುವನಾತ, ಸಮಸ್ತಕ್ಕೂ ಆಧಾರವಿಲ್ಲ. ಸಭೆಯೆಂಬ ಶರೀರಕ್ಕೆ ಶಿರಸ್ತಾರ, ಆದಿಸ್ತಂಭೂತ, ಆಗಲೆಲ್ಲದರಲ್ಲೂ ಅಗ್ರಸ್ಥ, ಸತ್ತವರಿಂದ ಮೊದಲು ಉದ್ಭವನಾದ, ಆ ಸುಖವನ್ನೇ ತೀರಿಸಲು ನಿರ್ಧರಿಸಿದನು. ಈಗ ದೇವರ ತನ್ನ ಸರ್ವ ಸಂಪೂರ್ಣತೆಯನ್ನು ಶಿಲುಬೆಯಿಂದಾದ ಹರಿಸಿದ ರಕ್ತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ, ನಡೆದಿದೆ ದೇವರ ಸಂಧಾನ, ಇಹ ಪರಗಳೆಲ್ಲರೂ ಆಗುತ್ತವಾಗಿ ಮುಖೇನ. ಪ್ರಭುವಿನ ವಾಕ್ಯ. ಇವನು ಇತರರನ್ನು ರಕ್ಷಿಸಿದ, ಇವನು ದೇವರಿಂದಲೇ ಅಭಿಷಿಕ್ತನಾದ ಲೋಕೋದ್ಧಾರಕನು ಮತ್ತು ಅವರಿಂದಲೇ ಆಯ್ಕೆಯಾದವನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು. ಸೈನಿಕರು ಮುಂದೆ ಬಂದು ಉಳಿರಸವನ್ನು ಅವರಂತ ಒಡ್ಡಿ, ತಾನೇ ರಕ್ಷಿಸಿಕೊಳ್ಳಿ, ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೊ ಎಂದು ಅಣಕಿಸುತ್ತಿದ್ದರು. ಯೇಸುವಿನ ಶಿಲುಬೆಯ ಮೇಲ್ಗಡೆ ಇವನು ಯಹೂದ್ಯರ ಅರಸ ಎಂಬ ಲಿಖಿತವಿತ್ತು. ತೂಗು ಹಾಕಿದ್ದ ಅಪರಾಧಿಗಳಲ್ಲಿ ಒಬ್ಬನು, ನೀನು ಕ್ರಿಸ್ತ ಅಲ್ಲವೇ? ಹಾಗಾದರೆ ನಿನ್ನನ್ನು ನೀನೇ ರಕ್ಷಿಸಿಕೊ, ನಮ್ಮನ್ನೂ ರಕ್ಷಿಸು ಎಂದು ಹಂಗಿಸಿದನು. ಆದರೆ ಮತ್ತೊಬ್ಬ ಅಪರಾಧಿ ಅವನನ್ನು ಖಂಡಿಸುತ್ತಾ, ನಿನಗೆ ದೇವರ ಭಯಬೇಡವೇ? ನೀನು ಸಹ ಇದೇ ಶಿಕ್ಷೆಗೆ ಗುರಿಯಾಗಿರುವೆ. ನಮಗೇನೋ ಶಿಕ್ಷೆ ನ್ಯಾಯವಾಗಿದೆ, ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ, ಇವರಾದರೂ ನಿರಪರಾಧಿ ಎಂದನು. ಬಳಿಕ ಅವನು, ಪ್ರಭು ಯೇಸುವೇ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ಬೇಡಿಕೊಂಡನು.
ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಒಬ್ಬ ವಯಸ್ಸಾದ ವೃದ್ಧ ವ್ಯಕ್ತಿ ಪ್ರತಿದಿನ ದಿವ್ಯ ಬಲಿ ಪೂಜೆಗೆ ಬಂದು ಬಲಿಪೂಜೆಯಲ್ಲಿ ಪಾಲ್ಗೊಂಡು ಮನೆಗೆ ಹಿಂದಿರುಗುವಾಗ ಚರ್ಚ್ನ ಪಕ್ಕದಲ್ಲಿರುವ ದೊಡ್ಡ ಸಂಪಿಗೆ ಮರಕ್ಕೆ ಕೋಲನ್ನು ಹಾಕಿ ಇನ್ನೊಬ್ಬರ ಹತ್ರ ಕೋಲ್ ಹಾಕಿಸಿ ಸಂಪಿಗೆ ಹೂವನ್ನ ಕೆಳಗಿಳಿಸಿಕೊಳ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಧರ್ಮ ಕೇಂದ್ರದ ಗುರುಗಳು ದಿವಸ ಕರೆದು ಕೇಳಲು, ಏನು ಪ್ರತಿದಿನ ನೀವು ದೇವರಿಗೆ ಹೂ ಇಡಲಿಲ್ಲ ಅಂದರೆ ಆಗೋದೇ ಇಲ್ವಾ? ಎಷ್ಟು ಕಷ್ಟಪಡ್ತೀರಾ? ಅದು ಸಂಪಿಗೆ ಹೂವನೇ ಬೇಕಾ? ಬನ್ನಿ, ನಾನು ಒಳಗಡೆಯಿಂದ ಕೊಡ್ತೀನಿ, ರೋಸ್ ಹೂವ ತಗೊಂಡೋಗಿ ದೇವರಿಗೆ ಇಡಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಆದರೆ ಇದು ದೇವರಿಗಲ್ಲ, ನಮ್ಮ ಹೆಂಡತಿಗೆ, ನಮ್ಮ ಹೆಂಗಸರಿಗೆ ಸಂಪಿಗೆ ಹೂವು ಅಂದರೆ ಭಾಳ ಇಷ್ಟ. ನಿಮ್ಮ ಹೆಂಡತಿಗೆ ಸಂಪಿಗೆ ಹೂವು ಇಷ್ಟನಾ? ನಿಮ್ಗೆ ಎಷ್ಟಾಗಿದೆ ವಯಸ್ಸು? ಅವ್ರು ಹೇಳಿದ್ರು, ಸಂಪಿಗೆ ಏನು 74-75 ಆಗಿದೆ. ನಿಮ್ಮ ಹೆಂಡತಿಗೆ ಅವಳಿಗೊಂದು 70-69 ಆಗಿದೆ. ಅವಳಿಗೆ ಬರೋಕ್ಕಾಗಲ್ಲ ಹೊರಗಡೆ, ಅವಳು ಬೆಡ್ಡಿಡಲ್. ಡೈಲಿ ನಾನು ಹೋಗಿ ತಲೆ ಬಾಚಿ ಹೂವು ಇಟ್ಟರೆ ಅವಳು ಹೂವು ಅಂತ ಅರಳ್ತಾಳೆ ಸ್ವಾಮಿ, ಅದು ನೋಡೋಕೆ ಚಂದ ಅಂತ ಹೇಳ್ತಾರೆ. ಫಾದರ್ ಹೇಳ್ತಾರಲ್ಲಪ್ಪ, ಇಷ್ಟು ವಯಸ್ಸಾಗಿದೆ, ಇನ್ನೂ ನೀನು ಸಂಪಿಗೆ ಹೂವು ಇಡೋದು ಬಿಟ್ಟೇ ಇಲ್ವಾ? ಇಲ್ಲ, ಬಿಟ್ಟೇ ಇಲ್ಲ. ನನ್ನ ಹೆಂಡತಿ ಅಷ್ಟು ಒಳ್ಳೆಯವಳು, ಅವಳು ಹೂವು ಇಡೋದಕ್ಕೆ ಮುಂಚೆ ಕಾಯ್ತಾ ಇರ್ತಾಳೆ. ನಾನು ಹೋದ ತಕ್ಷಣ ಖುಷಿಯಾಗಿ ನಾನು ಕೊಟ್ಟಂತ ಹೂವು ನೋಡಿಕೊಂಡು ಸಂತೋಷ ಪಡ್ತಾಳೆ. ಆಗ ಗುರುಗಳು ಕೇಳ್ತಾರೆ, ಈ ವಯಸ್ಸಲ್ಲೂ ಇದೆಲ್ಲ ಇದೆಯಾ? ಆಗ ಅವರೊಂದು ಮಾತು ಹೇಳ್ತಾರಂತೆ, ಸ್ವಾಮಿ ಮದುವೆಯಾಗಿ ಒಂದು 60 ವರ್ಷ 45 ವರ್ಷ ಮೇಲ್ಗಡೆ ಆಗಿದೆ, ಇವತ್ತಿಗೂ ನಮ್ಮ ಪ್ರೀತಿ ಈ ಹೂವಂಗೆ ಘಮ 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 ಅಂತಿದೆ, ಬಂದು ನಮ್ಮ ಮನೆಗೆ ನೋಡಿ ಅಂತ ಹೇಳ್ತಾರೆ. ಭಗವಾನ್ ಕ್ರಿಸ್ತರಲ್ಲಿ ನಮಗಿನ ಸಹೋದರರೇ, ವಿಶೇಷವಾಗಿ ಸುಜಯ್ ಹಾಗೂ ಜೆನಿಫರ್, ನಿಮ್ಮ ವಿವಾಹ ವಾರ್ಷಿಕೋತ್ಸವ ನಿಮ್ಮ ವಿವಾಹ ಬಂಧನ ಸಂಸ್ಕಾರದಲ್ಲಿ ನಾವೆಲ್ಲರೂ ಕೂಡ ಮಹೋತ್ಸವದಲ್ಲಿ ಸೇರಿದ್ದೀವಿ. ನೀವಿಬ್ಬರು ಇನ್ನೇನು ಬಲಿಪೀಠದ ಮುಂದೆ ನಿನಗೆ ನಾನು ನನಗೆ ನೀನು ಇಬ್ಬರು ಪರಸ್ಪರ ಪ್ರೀತಿಸಿ ಗೌರವಿಸಿ ಅಂತ ವಾಗ್ದಾನ ಮಾಡಲಿದ್ದೀರಾ. ಆ ವಾಗ್ದಾನದ ಮುಂಚೆ ನಾವೆಲ್ಲರೂ ನಿಮ್ಮ ವಿವಾಹಕ್ಕೆ ನಾವು ತಥಾಸ್ತು ದೇವರ ಆಶೀರ್ವಾದ ಕೋರಲು ನಮಗೆ ಸೇರಿದ್ದೇವೆ. ವಿಶೇಷವಾಗಿ ನಿಮ್ಮಿಬ್ಬರಿಗೆ ಆಲ್ ದ ಬೆಸ್ಟ್. ನಾನಾಗಲೇ ಸುಜಯ್ಗೆ ಮೊದಲೇ ಗೆದ್ದು ಬಾ ಅಂತ ಹೇಳಿ, ಸುಜಯ್ ತುಂಬ ಎಕ್ಸೈಟ್ ಆಗಿದ್ದಾನೆ, ಖುಷಿಯಾಗಿದ್ದಾನೆ, ಸಂತೋಷವಾಗಿದ್ದಾನೆ. ಅದರಿಂದ ಅವನಿಗೆ ನಾನು ಮದುವೆಗೆ ಮುಂಚೆ ಚರ್ಚ್ ಬಾಗಿಲಲ್ಲಿ ಹೇಳಿದೆ, ಗೆದ್ದು ಬಾ ಅಂತ ಹೇಳಿ. ಭಾಳ ಮುಖ್ಯ ಹುಡುಗರಿಗೆ ಈ ವಿವಾಹ ಅಂದರೆ. ಸಾಗರ ಹೇಳಿದ್ರು, ಅಂತನಪ್ಪ ಸಾಗರ ಹುಡುಗ ನಡುತ್ತಾ ಇಲ್ಲ ಕೈ ಅಂತ ಹೇಳಿ. ನಮ್ಮ ಸಾಗರಗಳಿಗೆ ಏನು ಗೊತ್ತು, ಪಾಪ ಮದುವೆ ಆಗೋದು ಕಷ್ಟ. ಅವರು ಮೊದಲನೇ ಸಲ, 2ನೇ ಸಲ, 3ನೇ ಸಲ ಮದುವೆ ಅಂದರೆ ಹುಡುಗರು ಟೆನ್ಷನ್ ಆಗ್ಬಿಡ್ತಾರೆ. ಮದುವೆ ಅಂದರೆ ಹುಡುಗರು ನಡಕ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಮದುವೆ ಅಂದರೆ ಸುಮ್ಮನೆ ಅಲ್ಲ. ಮದುವೆ ಹೆಂಗೆ ಅಂತ ನಾನು ಮೊನ್ನೆ ಕೇಳ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ಮಾರ್ಗ್ರೆಟ್ ಅವರು ಹೇಳ್ತಾ ಇದ್ರು, ಮದುವೆ ಒಂದು ಕ್ರಿಕೆಟ್ ಇದ್ದಂಗೆ ಅಂತ ಹೇಳಿ. ನೋಡಿ, ಇವತ್ತು ಕ್ರಿಕೆಟ್ 1 ಡೇ ಮ್ಯಾಚ್, ಇವರಿಬ್ರು ಆಟ ಆಡಕ್ಕೆ ನಿಂತಿದ್ದಾರೆ. ನಾವೆಲ್ಲರೂ ಎಷ್ಟು ಖುಷಿಯಾಗಿ ಅವರಿಗೆ ಜೈ ಜೈ ಅಂತ ಹೇಳಕ್ ಬಂದಿದ್ದೀವಿ. ಎಷ್ಟು ಕೂಲ್ ಆಗಿದ್ದಾರೆ ನೋಡಿ, ಇಬ್ರು ತುಂಬಾ ಕೂಲ್ ಆಗಿರೋ ದಂಪತಿಗಳು, ಸುಜಯ್ ಮತ್ತೆ ಜೆನಿಫರ್. ನೀವು ನೋಡಿದ್ರೆ ಕಾಣಿಸೋದಿಲ್ಲ, ಆಮೇಲೆ ಆನ್ಲೈನಲ್ಲಿ ನೋಡಿ, ಕೂಲ್ ಆಗಿದ್ದಾರೆ ಅವರು. ಯಾವುದೇ ಇದಿಲ್ಲ, ಯಾವುದೇ ನೋವು, ಆತಂಕ, ಹತಾಶ ಏನಿಲ್ಲ, ಸಂತೋಷವಾಗಿ ಕೂಲಾಗಿ ಇಬ್ರು ಕೂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ಹಿಂದ್ಗಡೆ ಇಷ್ಟೊಂದು ಫ್ಯಾನ್ಸ್ ಕೂತಿದ್ದೀವಿ ನೋಡಿ, ನಮ್ಮ ಗಾಡಿ ಅವ್ರಿಗೆ ಕಟ್ತಾ ಇದೆ, ಕೂಲಾಗಿ ಸಂತೋಷವಾಗಿ ಕೂತಿದ್ದಾರೆ. ಯಾಕಂದ್ರೆ ಇವತ್ತು ಅವರ ದಿನ. ವಿವಾಹ ಅಂದ ತಕ್ಷಣ ಜನ ಎದುರ್ತಾರೆ, ವಿವಾಹ ಅಂದ ತಕ್ಷಣ ಯುವಕರು ಯುವತಿಯರು ಎಡುತ್ತಾರೆ. ಅದರಿಂದ ನಾನು ಫ್ಲೇವಿಂಗ್ ಕೇಳಿದೆ, ಫ್ಲೇವಿಂಗ್, ಸಂತು, ವಿಜಿಗೆಲ್ಲ ಕೇಳಿದೆ. ಸಂತು ಬಂದು ಹೇಳಿದ್ರು, ಸ್ವಾಮಿ ಒಂದು 5 ಪ್ರಶ್ನೆ ಕೇಳಿಬಿಡಿ ಸುಜಯ್ಗೆ, 10 ಕಟ್ಟಳೆಗಳು ಹೇಳು, 6 ಇದು ಹೇಳು, ಅದು ಹೇಳು, ಇದು ಹೇಳು, ಏನಾದ್ರು ಕೇಳಿ ಕನ್ಫ್ಯೂಸ್ ಮಾಡಿ ಕೇಳಿ ಸ್ವಾಮಿ ಅಂತ ಹೇಳಿದ್ರು. ಯಾವ ಪ್ರಶ್ನೆನೂ ಕೇಳಬಾರ್ದು ಮದುವೆಗೆ. ಯಾಕಂದ್ರೆ ಮದುವೆನೇ ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಇಬ್ಬರು ಉತ್ತರ ಬರೆಯಕ್ಕೆ ಹೋಗ್ತಾ ಇರಬೇಕಾದ್ರೆ ನಾವು ಪ್ರಶ್ನೆಗಳು ಕೇಳಿ ಅವರಿಗೆ ಸುಸ್ತು ಮಾಡಬಾರ್ದು. ಅವರಿಗೇನಿದ್ರು ಶುಭ ಹಾರೈಸಬೇಕು. ಅದಕ್ಕೆ ಶುಭ ಹಾರೈಸಲಿಕ್ಕೆ 3 ವಿಷಯಗಳನ್ನ ನಾನು ಹೇಳ್ತೀನಿ. ಮೊದಲನೇದು, ದೇವರ ಅನುಗ್ರಹ ಇರಬೇಕು ಮದುವೆಗೆ.
ಮೊದಲನೇ ದೇವರ ಅನುಗ್ರಹ. ಇಬ್ಬರು ಕೂಡ ನೀವು ಒಂದಾಗಿ ಈ ಬಲಿಪೀಠಕ್ಕೆ ಬಂದಿರುವಾಗ ನಿಮ್ಮ ವಿವಾಹ ಮಹೋತ್ಸವಕ್ಕೆ ನಮ್ಮೆಲ್ಲರ ಆಶೀರ್ವಾದದ ಜೊತೆಯಲ್ಲಿ ದೇವರ ಅನುಗ್ರಹ ಇದ್ರೆ ಏನು ಬೇಕಾದ್ರೂ ನೀವು ಸಾಧಿಸಬಹುದು. ಅದಕ್ಕೋಸ್ಕರ ದೇವರ ಅನುಗ್ರಹ ಬೇಕಾದ್ರೆ ನೀವಿಬ್ಬರು ಪ್ರಾರ್ಥನೆ ಮಾಡಬೇಕು. ನೆನ್ನೆ ನಾನು ಸುಜಯ್ ಅರ್ಶನಶಾಸ್ತ್ರಕ್ಕೆ ಹೋದಾಗ ಒಬ್ಬನೇ ಕುತ್ಕೊಂಡು ಬಳೆಯಲ್ಲಿ ಗಂಡಾಗಿ ಜಪ ಮಾಡ್ಕೊಂಡು ಗಂಡು ಮುಚ್ಕೊಂಡು ಕೂತಿದ್ದ. ಆದ್ರೆ ಬರ್ಲಿ, ಹುಡುಗಿ ಮನೆಗೆ ಹೋಗೋರು ಬೇಗ ಬರ್ಲಿ, ಅರ್ಶನ ಹಚ್ಚಲಿ, ಇದು ಮುಗಿಲಿ ಅಂತ ಹೇಳಿ. ಪ್ರಾರ್ಥನೆ, ಮದುವೆ ಅಂದ್ರೆ ಅದು ಯಾವಾಗಲೂ ಪ್ರಾರ್ಥನೆಯಲ್ಲಿ ಪ್ರಾರಂಭವಾಗಬೇಕು, ಪ್ರಾರ್ಥನೆಯಲ್ಲಿ ನಡೀತಾ ಇರಬೇಕು, ಪ್ರಾರ್ಥನೆ ನಿರಂತರವಾಗಬೇಕು, ಎಡೆಬಿಡದೆ ಪ್ರಾರ್ಥಿಸಬೇಕು. ಅದಕ್ಕೆ ಸಂತ ಪೌಲರು ನಮಗೆ ತಿಳಿಸ್ತಾರೆ, ಎಡೆಬಿಡದೆ ಪ್ರಾರ್ಥಿಸಿರಿ ಅಂತ ಹೇಳಿ. ಥೆಸಲೋನಿಕರಿಗೆ ಬರೆದ ಪತ್ರ ಮೊದಲನೇ ಪತ್ರ 5ನೇ ಅಧ್ಯಾಯದಲ್ಲಿ ಎಡೆಬಿಡದೆ ಪ್ರಾರ್ಥಿಸಿರಿ. ನೀವಿಬ್ರು ಇವತ್ತಿಂದ ಎಡೆಬಿಡದೆ ಪ್ರಾರ್ಥಿಸಿರಿ. ಜಾಸ್ತಿ ಪ್ರಾರ್ಥನೆ ಮಾಡ್ತೀವಿ, ಸ್ವಲ್ಪ ಸಾಕು. ಎರಡನೇದು ಪ್ರೀತಿ. ಯಾವ ಇರುತ್ತೋ ಬಿಡುತ್ತೋ. ಮದುವೆ ಇವತ್ತು ಅಂತೋನಿ ರಾಜ್ ಅವರು ಎಷ್ಟು ತಿಂಗಳಿಂದ ಏನೇನೋ ಪ್ಲಾನ್ ಮಾಡಿ ಒಳ್ಳೆ ಸಕಲಾಗಿ ಅರೇಂಜ್ ಮಾಡಿದ್ದಾರೆ ಮದುವೆ. ಇವತ್ತು ಯಾವಾಗ ಇರುತ್ತೋ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ನಿಮ್ಮಿಬ್ಬರಲ್ಲಿ ಪ್ರೀತಿ ಯಾವಾಗಲೂ ಇರಬೇಕು. ಯಾಕಂತ ಹೇಳಿದ್ರೆ ಮದುವೆ ಮುಂಚೆ ಗಂಡ ಹೆಂಡತಿ ಹೇಳ್ತಾರೆ, ನಿನ್ನ ಬಿಟ್ಟು ನಾನಿರಲ್ಲ, ನನ್ನ ಬಿಟ್ಟು ನೀನಿರಲ್ಲ. ಮದುವೆ ಆದ್ಮೇಲೆ ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು ಅಂತ. ಅದಕ್ಕೆ ಆ ಥರ ಹೋಗಬಾರ್ದು ಅಂತೇಳಿ ಪ್ರೀತಿ ಯಾವಾಗಲೂ ನಿಮ್ಮಲ್ಲಿ ಇರಲಿ, ಪ್ರೀತಿ ಸದಾ ಕುಣಿತಾ ಇರಲಿ, ಪ್ರೀತಿ ನಿರಂತರವಾಗಿರಲಿ. 1 ಯೋಹನ 4ನೇ ಅಧ್ಯಾಯದಲ್ಲಿ ದೇವರೇ ಪ್ರೀತಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಎಫೆಸರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 25ರಲ್ಲಿ ಸಂತ ಪೌಲರು ತಿಳಿಸ್ತಾರೆ, ಗಂಡಸರೇ ಹೆಂಡತಿಯರನ್ನ ಪ್ರೀತಿಸಿ. ಸುಜಯ್ ನಾಗಲೇ ಪ್ರೀತಿಸಿ ಅಂತ ಗೊತ್ತಾಗ್ತಾ ಇದೆ, ಅದನ್ನ ಕಂಟಿನ್ಯೂ ಮಾಡು, ಪ್ರೀತಿಸು, ನಿರಂತರವಾಗಿ ಪ್ರೀತಿಸು, ಅನ್ಲಿಮಿಟೆಡ್ ಪ್ರೀತಿ ಮಾಡು. ಆಫರ್ ಗೀಫರ್ ಕೊಡಬೇಡ, ಕಂಡೀಷನ್ ಅಪ್ಲೈ ಮಾಡಬೇಡ, ನಿರಂತರವಾಗಿ ಪ್ರೀತಿಸು ಅಂತೇಳಿ ಹೇಳ್ತಾ ನೀವಿಬ್ಬರು ಪ್ರೀತಿಯಲ್ಲಿ ಒಂದಾಗಿ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 38ರಲ್ಲಿ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು ಯಾರಿಂದ ಸಾಧ್ಯ? ಹಸಿವು, ನೀರಡಿಕೆ, ಖಡ್ಗ, ಕಟಾರಿ ಯಾವುದರಿಂದಲೂ ಸಾಧ್ಯವಿಲ್ಲ. ಪ್ರಭು ಯೇಸು ನಿಮ್ಮಿಬ್ಬರನ್ನ ಪ್ರೀತಿಸಿದ್ದಾರೆ, ಅವರೇ ನಿಮ್ಮನ್ನು ಒಂದಾಗಿಸಿ ಬಲಿಪೀಠಕ್ಕೆ ಕರೆದುಕೊಂಡು ಬಂದಿದ್ದಾರೆ. ನೀವು ಆ ಪ್ರೀತಿಯಲ್ಲಿ ಒಂದಾಗಿದ್ದೀರಾ, ಪ್ರೀತಿಯಲ್ಲಿ ನೀವು ಯಾವಾಗಲೂ ನೆಲೆಗೊಂಡಿರಿ. ಅದಕ್ಕೆ ಕೊಲೊಸ್ಸೆರಿಗೆ ಬರೆದ ಪತ್ರ 3ನೇ ಅಧ್ಯಾಯ, ಪ್ರೀತಿಯೇ ಸಮಸ್ತವನ್ನ ಸಂಪೂರ್ಣಗೊಳಿಸುವ ಬಂಧನ. ಪ್ರೀತಿ ಯಾವಾಗಲೂ ಇರಬೇಕು. ಮೊದಲನೇದು ಪ್ರಾರ್ಥನೆ, ಎರಡನೇದು ಪ್ರೀತಿ, ಮೂರನೇದು ಐಕ್ಯತೆ, ಹೊಂದಾಣಿಕೆ ಬಹಳ ಮುಖ್ಯ. ಇಬ್ಬರಿಗಿಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಒಬ್ಬರನ್ನೊಬ್ಬರು ಬಹಳ ಕಷ್ಟ. ಅದಕ್ಕೆ ಎಲ್ಲರೂ ಧೈರ್ಯ ಸಾಲಲ್ಲ, ಮದುವೆ ಎಲ್ರಿಗೂ ಧೈರ್ಯ ಸಾಲಲ್ಲ. ಯಾಕಂತ ಹೇಳಿದ್ರೆ ಧೈರ್ಯಶಾಲಿಗಳು ಮಾತ್ರ ಮದುವೆ ಆಗೋದು. ಹಂಗಂತೇಳಿ ಸಾಮಾನ್ಯ ಎದುರ್ಕೊಂಡು ಸಾಮಾನ್ಯ ಅಂತ ಕೇಳಬೇಡಿ. ನಮ್ಮ ನಾಡಿನಲ್ಲಿ ಎಲ್ಲ ಕೇಳ್ತಾರೆ ಧೈರ್ಯಶಾಲಿ. ಯಾಕೆ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ನಿನ್ನದೇ ಒಂದು ಹಿನ್ನೆಲೆ ಬೇರೆ, ಇವ್ರದೇ ಹಿನ್ನೆಲೆ ಬೇರೆ, ಎರಡು ಕುಟುಂಬಗಳು ಬೇರೆ, ಎರಡು ಮನಸ್ಸುಗಳು ಬೇರೆ, ಎರಡು ಸಂಪ್ರದಾಯಗಳು ಬೇರೆ, ಎರಡು ಆಚಾರ ವಿಚಾರಗಳು ಬೇರೆ, ಎರಡು ಒಂದಾಗುವುದೇ ಬಹಳ ಮುಖ್ಯ. ಅದಕ್ಕೆ ಮಾರ್ಕನು ಬರೆದ ಸುವಿಶೇಷ 10ನೇ ಅಧ್ಯಾಯ ವಾಕ್ಯ 9ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಒಂದುಗೂಡಿಸಿದ್ದನ್ನ ಮನುಷ್ಯನು ಬೇರ್ಪಡಿಸದಿರಲಿ. ದೇವರು ಒಂದು ಮಾಡಿರೋ ಎರಡು ಜೀವಗಳನ್ನ ನಾವು ಬೇರ್ಪಡಿಸುವುದು ಬೇಡ. ಒಂದಾಗಿ ಬಿಡಿದ್ರೆ ಚಂದ. ಇಬ್ರು ಐಕ್ಯತೆ, ಅನ್ಯೂನ್ಯತೆಯಲ್ಲಿ ಬಾಳ್ಬೇಕು, ಒಗ್ಗಟ್ಟಲ್ಲಿ ಬಾಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಳ್ಬೇಕು. ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ಅದೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಪ್ರತಿದಿನ ಅರ್ಥ ಮಾಡ್ಕೊಳ್ಳೋದು, ಪ್ರತಿದಿನ ಅರ್ಥ ಮಾಡ್ಕೊಳ್ಳೋದು. ಲವ್ ಮ್ಯಾರೇಜ್ ಅಲ್ಲಿ ಇಲ್ಲಿಂದ ಶುರುವಾಗುತ್ತೆ, ಗೊತ್ತು, ನಿಂದು ಗೊತ್ತು, ನಿಮ್ಮ ಅಪ್ಪನ ಗೊತ್ತು, ನಿಮ್ಮ ಅಮ್ಮನ ಗೊತ್ತು ಅಂತ ಹೇಳಿ. ಆದ್ರೆ ಅರೇಂಜ್ ಮ್ಯಾರೇಜ್ ಅಂತಲ್ಲ, ಒಬ್ರನ್ನೊಬ್ರು ದಿನ ಅರ್ಥ ಮಾಡ್ಕೊಳ್ಳಿ, ದಿನ ಅರ್ಥ ಮಾಡ್ಕೊಳ್ಳಿ. ಇಬ್ರು ಕೂಡ ನೀವು ಪ್ರತಿದಿನ ಅರ್ಥ ಮಾಡ್ಕೊಂಡು ಐಕ್ಯತೆ ಒಂದಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳೋದು. ಒಂದ್ಸಲ ಗಂಡ ಹೆಂಡತಿ ಇಬ್ರು ರಾತ್ರಿ ಜಗಳ ಆಡ್ತಾರೆ. ಏನು ದೊಡ್ಡ WWE ಫೈಟ್ ಅಂತೆ, ನೀನು ನಿಮ್ಮಪ್ಪ ಹಾಗೆ ಎಲ್ಲ ಬೈದು ಫುಲ್ ಜಗಳ ಆಗ್ತದೆ. ಸೈಲೆಂಟ್ ಆಗಿ ಇಬ್ರು ಮಲಿಕೊಂಡ್ರಂತೆ. ಬೆಳಿಗ್ಗೆ ಎದ್ರಂತೆ, ಇವನು ವಾಚ್ ನೋಡ್ತಾನೆ, 7:30 ಆಯ್ತು. ಹೆಂಡತಿ ಎಬ್ಬರಿಸೋ ಧೈರ್ಯ ಸಾಲಲ್ಲ. ಯಾಕಂದ್ರೆ ನೋಡಿ, ಗಂಡು ಮಕ್ಕಳು ದೊಡ್ಡ ಹುಲಿಗಳೆಲ್ಲ ಮದುವೆ ಆದ್ಮೇಲೆ ಬೀದಿಗಳಾಗ್ಬಿಡ್ತಾರೆ. ಇವನು ಹೆಂಡತಿನ ಎಬ್ಬರಿಸೋ ಧೈರ್ಯ ಸಾಕಾಗೋದಿಲ್ಲ. ಇವನೇ ಹೋಗಿ ಮಕ್ಕಳನ್ನೆಲ್ಲ ಎಬ್ಬರಿಸಿ ರೆಡಿ ಮಾಡಿ, ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ, ಮಕ್ಕಳನ್ನ ಇನ್ನೇನು ಕರ್ಕೊಂಡು ಹೋಗ್ಬೇಕು, ಬಾಗಿಲು ತೆಗಿವಾಗ ಹೆಂಡತಿ ಬೆಡ್ ಮೇಲೆ ನಿಂತ್ಕೊಂಡ್ಬಿಡ್ತಾಳೆ. ಗಂಡ ಅಯ್ಯೋ ಏನ್ ತಪ್ಪು ಮಾಡುತ್ತಪ್ಪ, ಅಮ್ಮನವ್ರು ಇದ್ದಿದ್ದಾರೆ ಅಂತ ಹೇಳಿ ನೋಡ್ತಾನಂತೆ. ಹೆಂಡತಿ ಹೇಳ್ತಾರೆ, ಭಾನುವಾರ ಇವತ್ತು ಬಂದು ನಿಂತ್ಕೋ ಅಂತ ಹೇಳಿ. ನೋಡಿ,
ಗಂಡನಿಗೆ ಪ್ರಜ್ಞೆನೇ ಇಲ್ಲ, ಹೆಂಡತಿಗೆ ಅಷ್ಟೊಂದು ಭಯ, ಅರ್ಥ ನನ್ನ ಹೆಂಡತಿ ಸಿಟ್ಟಾಗಿದ್ದಾಳೆ ಅಂತೇಳಿ ಅರ್ಥ ಮಾಡಿಕೊಂಡು ಗಂಡನೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಸುಜಯ್ ಭಾಳ ಒಳ್ಳೆ ಹುಡುಗ. ಅವನು ಇನ್ಸ್ಟೆಂಟ್ ಕಾಫಿ ಪೌಡರ್ ಥರ ಜೆನಿಫರ್, ಅವನು ಇನ್ಸ್ಟೆಂಟ್ ಕಾಫಿ ಪೌಡರ್ ಥರ ನೀರಾದರೂ ಹಾಕು, ಹಾಲಾದರೂ ಹಾಕು, ಒಟ್ಟು ಮಿಕ್ಸ್ ಮಾಡೋದು ಚೆನ್ನಾಗಿ ಆಗ್ತಾನೆ. ಅದು ನಿಮ್ಮ ಕೈಲಿರೋದು, ಮಿಕ್ಸ್ ಮಾಡೋದು ಬಿಡೋದು. ಅದರಿಂದ ಒಳ್ಳೆ ಇನ್ಸ್ಟೆಂಟ್ ಹುಡುಗ ಸುಜಯ್ ಇರಬೇಕಾದ್ರೆ ನೀನು ಅವಳನ್ನ ಪ್ರೀತಿಯಿಂದ ಐಕ್ಯತೆಯಿಂದ ಮುಂದುವರಿಸು. ಅದರಿಂದ ಮಾತುಗಳು ಬರುತ್ತೆ, ಮಾತುಗಳು ಹೋಗುತ್ತೆ. ವಿಶ್ವಗುರು ಫ್ರಾನ್ಸಿಸ್ ಒಂದು ಮಾತು ಹೇಳ್ತಾರೆ, ಅವರೊಂದು ಪರಿಪತ್ರ ಬರೀತಾರೆ ಅಮೋರಿಸ್ ಲದೇಶಿಯ ಕುಟುಂಬದ ಪರವಾಗಿ. ಒಂದು ಪರಿಪತ್ರದಲ್ಲಿ ಅವ್ರು ಹೇಳ್ತಾರೆ, ಸುಖಿ ಸಂಸಾರಕ್ಕೆ 2 ಬೇಕಂತೆ, ಒಂದು ಸಾರಿ, ಎರಡನೇದು ಥ್ಯಾಂಕ್ ಯು. ಈ 2 ಇದ್ರೆ ಸಾಕಂತೆ, ಏನು ಬೇಡವಂತೆ, ಸಾರಿ ಥ್ಯಾಂಕ್ ಯು. ಅದರಿಂದ ಇಬ್ರು ಕೂಡ ಸಾರಿ ಥ್ಯಾಂಕ್ ಯು ಕಲಿಬೇಕು. ಅದರಲ್ಲೂ ಸುಜಯ್ ಕಲಿಬೇಕು. ಯಾಕಂದ್ರೆ ಹೆಂಡತಿ ಏನ್ ಮಾಡಿದ್ರು ಸಾರಿ, ನೀನೇ ಹೇಳ್ಬೇಕು ಸುಜಯ್, ಸಾರಿ ಸಾರಿ ಅಂತ ಹೇಳಿ. ಯಾಕಂದ್ರೆ ಏನ್ ಮಾಡಕ್ಕಾಗಲ್ಲ, ಹೆಣ್ಮಕ್ಳು ಎಷ್ಟು ಆಗೋರು. ಆದ್ರಿಂದ ನೀನ್ ಗುರು ಸ್ವಲ್ಪ ಸೈಲೆಂಟ್ ಆಗಿ ಸಾರಿ ಅನ್ನೋದ್ಕೊಳ್ಳಿ. 2 ಅಕ್ಷರ ಸಾರಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. 2 ಅಕ್ಷರದ ಸಾರಿ ಕುಟುಂಬಗಳನ್ನು ಉಳಿಸುತ್ತೆ. 2 ಅಕ್ಷರದ ಸಾರಿ ಸಂಸಾರ ಉಳಿಸುತ್ತೆ. 2 ಅಕ್ಷರದ ಸಾರಿ ವಿವಾಹ ಬಂಧನವನ್ನು ಗಟ್ಟಿಗೊಳಿಸುತ್ತೆ. ಆ 2 ಅಕ್ಷರ ಹೇಳಕ್ಕಾಗೋದಿಲ್ಲ, ಬಿಡಕ್ಕಾಗೋದಿಲ್ಲ. ಅಷ್ಟು ಈಗೋ ಪ್ರಾಬ್ಲಮ್ ಈಗಿನ ಮಕ್ಕಳಿಗೆ. ಅದರಿಂದ ಸ್ವಲ್ಪ ಸಾರಿ ಅನ್ನೋದು ಸ್ವಲ್ಪ ಜೋರಾಗಿ ಹೇಳಬೇಕು. ಅದರಿಂದ ಕೊಲೊಸ್ಸೆಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಸಂತ ಪೌಲರು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿ ಬಿಡಿ. ಕ್ಷಮಿಸೋದು ಬಹಳ ಮುಖ್ಯ. ಅದರಿಂದ ಇಬ್ರು ಕ್ಷಮಿಸಬೇಕು. ಸುಜಯ್ ಸ್ವಲ್ಪ ನೀವು ಜಾಸ್ತಿ ಕ್ಷಮಿಸಬೇಕು ನೋಡಿ. ಯಾಕಂತ ಹೇಳಿದ್ರೆ ರೋಸ್ಲಿ ಜೆನಿಫರ್ಗೆ ನನಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅವಳು ಬಿಸಿಬೇಳೆ ಬಾತ್ ಮಾಡ್ಬಿಟ್ಟು ಬಿರಿಯಾನಿ ಅಂತ ಕೊಟ್ಟರು, ನೀನೇನು ಮಾಡಬೇಕು, ಓ ಬಿರಿಯಾನಿ ಸೂಪರ್ ಆಗಿದೆ ಅಂತ ಹೇಳಿದ್ರು. ಏನು ಕಮೆಂಟ್ ಮಾಡಕ್ಕೆ ಹೋಗಬಾರ್ದು, ವಸ್ತ್ರದಲ್ಲಿ ಆಮೇಲೆ ಮಾಡೋದು. 2ನೇದು ಕೊನೆಯದು ವಿಶ್ವಗುರು ಫ್ರಾನ್ಸಿಸ್ ಅವರು ಹೇಳ್ತಾರೆ, ಥ್ಯಾಂಕ್ ಯು. ಯಾವಾಗಲೂ ವಿವಾಹ ಜೀವನದಲ್ಲಿ ಒಬ್ಬರನ್ನೊಬ್ಬರು ಥ್ಯಾಂಕ್ ಯು ಅಂತ ಹೇಳಿ ಹುರಿದುಂಬಿಸ್ಬೇಕಂತೆ. ವಿಶ್ವಗುರು ಫ್ರಾನ್ಸಿಸ್ ಹೇಳ್ತಾರೆ, ನಾವು ಯಾವಾಗಲೂ ಜೊತೆಲಿರೋರನ್ನ ಮರೆತು ಬಿಡ್ತೀವಿ. ಅವ್ರು ಎಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಇವತ್ತು ನಾವು ಅವರನ್ನ ಸ್ಮರಿಸಿಕೊಳ್ಳುವಾಗ ಪ್ರತಿ ದಿನ ಅನುಕ್ಷಣ ನೀವಿಬ್ರು ಒಬ್ರಿಗೊಬ್ರು ಥ್ಯಾಂಕ್ ಯು ಹೇಳಬೇಕು. ಯಾಕಂತ ಹೇಳಿದ್ರೆ ನಿಮ್ಮನ್ನ ದೇವರು ಒಂದಾಗಿಸಿರುವಾಗ ನೀವಿಬ್ರು ಒಬ್ರಿಗೊಬ್ರು ಥ್ಯಾಂಕ್ ಯು ಯಾಕೆ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ಇಷ್ಟೊಂದು ಜನ ಇಲ್ಲಿ ಬಂದಿದ್ದಾರೆ, ಇಷ್ಟೊಂದು ಗುರುಗಳು ಇಲ್ಲಿದ್ದಾರೆ. ನಿಮ್ಮಿಬ್ಬರ ಕುಟುಂಬದವರು, ನಿಮ್ಮಿಬ್ಬರ ತಂದೆ ತಾಯಿಗಳು, ಅವರ ಶ್ರಮ ಇವತ್ತು ಇಲ್ಲಿ ಕಾಣ್ತಾ ಇದೆ. ನೀವಿಬ್ರು ನಿಮ್ಮ ತಂದೆ ತಾಯಿಗಳಿಗೆ ಥ್ಯಾಂಕ್ ಯು ಹೇಳಬೇಕು. ನೀವಿಬ್ರು ನಿಮ್ಮ ತಂದೆ ತಾಯಿಗಳ ಶ್ರಮಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ನೀವಿಬ್ರು ದೇವರಿಗೆ ಥ್ಯಾಂಕ್ ಯು ಹೇಳಬೇಕು. ನೀವಿಬ್ರು ನಿಮ್ಗೆ ನೀವೇ ಥ್ಯಾಂಕ್ ಯು ಹೇಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನೀವಿಬ್ರು ಒಂದಾಗಿದ್ದೀರಾ. ಅದರಿಂದ ಇಂಥ ಒಂದು ವಿವಾಹದಲ್ಲಿ ನೀವಿಬ್ರು ಒಂದಾಗುವಾಗ ನಾವು ಹೇಳೋದಿಷ್ಟೇ, ಪ್ರಾರ್ಥನೆ, ಪ್ರೀತಿ, ಐಕ್ಯತೆ, ಸಾರಿ, ಥ್ಯಾಂಕ್ ಯು. ಇಷ್ಟಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನಿಮ್ಮ ಕುಟುಂಬ ಎಲ್ರಿಗೂ ಒಂದು ಮಾದರಿಯ ಕುಟುಂಬ ಆಗುತ್ತೆ. ಇದನ್ನೇ ನಾವು ಹೇಳಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದೀವಿ ನೋಡಿ. ಇಷ್ಟು ಫ್ಯಾನ್ಸ್ ಇದ್ದಾರೆ ಸುಜಯ್ ಹಿಂದ್ಗಡೆ, ಆಮೇಲೆ ನೋಡೋದು ಆನ್ಲೈನಲ್ಲಿ ಇಷ್ಟು ಫ್ಯಾನ್ಸ್ ನಿನ್ನೆ ನೋಡ್ತಾ ಇದ್ದಾರೆ, ಯೂನಿಫಾರ್ಮ್ ಆಮೇಲೆ ನೋಡ್ತಾರೆ. ಎಷ್ಟು ನೋಡುವಾಗ ನಾವು ಇಷ್ಟೇ, ನಮ್ಮ ಕುಟುಂಬದ ಬದುಕು ಮಾತಾಡಬೇಕು, ನಮ್ಮ ಕುಟುಂಬದ ಜೀವನ ಅವರಿಗೆಲ್ಲರಿಗೂ ಸಂದೇಶ ಕೊಡಬೇಕು. ಶುಭ ಹಾರೈಕೆ. ಕಣ್ಣುಗಳನ್ನು ಮುಚ್ಚೋಣ, ಕರೆಗಳನ್ನು ಜೋಡಿಸೋಣ. ವಿಶೇಷವಾಗಿ ಈ ಭಾವಿ ದಂಪತಿಗಾಗಿ ಪ್ರಾರ್ಥಿಸೋಣ. ಇವರಿಬ್ಬರನ್ನ ದೇವರು ಅರಸಲಿ, ಇವರಿಬ್ಬರನ್ನ ದೇವರು ಆಶೀರ್ವದಿಸಲಿ. ವಿವಾಹ ಬಂಧನ ಶಾಶ್ವತವಾಗಿ ಇವರಲ್ಲಿ ನೆಲೆಯೂರಲಿ. ಪ್ರೀತಿ ಇವರಲ್ಲಿ ಪುಟಿಯಲಿ. ಪ್ರಾರ್ಥನೆ ಇವರಲ್ಲಿ ಸದಾ ನೆಲೆಸಲಿ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಒಂದಾಗಿ ಜೀವಿಸಲಿ. ಆಗ ಇವರಿಬ್ಬರು ಪವಿತ್ರ ಕುಟುಂಬದ ಮಾದರಿಯಂತೆ ಜೀವಿಸಲಿ. ಎಲ್ಲರೂ ವಿಶ್ವಾಸ ಸ್ವರ್ಗಗಳಿಂದ
ಮಕ್ಕಳನ್ನು ಸೇರಿಸಿಕೊಳ್ಳುತ್ತದೆ. ವಧುವರರ ಕಡೆ ಸಾಕ್ಷಿಗಳನ್ನು ತೆಗೆದು ಸಾಕ್ಷಿಗಳು. ಪ್ರಿಯರೇ, ಕ್ರೈಸ್ತರ ಪ್ರತಿನಿಧಿಯ ಹಾಗೂ ಈ ಧರ್ಮಸಭೆಯ ಭಕ್ತ ಸಮೂಹದ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಬಂದಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾ ಸ್ನಾನದಲ್ಲಿ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರೀಕರಿಸಿದ್ದಾರೆ. ಈಗ ಈ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ. ಸುಜಯ್ ಮತ್ತು ಜೆನಿಫರ್, ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ಇಲ್ಲಿ ಬಂದಿದ್ದೀರ. ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಾಂಪತ್ಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವ ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಗಿಸಬಹುದು. ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸಿರುವುದರಿಂದ ನಿಮ್ಮ ಮನವಿಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ಸುಜಯ ಜೆನಿಫರ್ ರೋಸಿನ ನನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖದಲ್ಲಿ ಇಂದು ನಿನಗೆ ಪ್ರಾಮಾಣಿಕನಾಗುತ್ತೇನೆ ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಜೆನಿಫರ್ ರೋಸಿನ ಸುಜಯವಾದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕರಾಗಿರುತ್ತೇನೆ ಎಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ. ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆಯ ಕುರಿತಾಗಿ ಈಗ ಕಟ್ಟಲಿರುವ ಈ ಕಾಣಿಯನ್ನು ಹಾಗೂ ಹಾಕಲಿರುವ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ. ಜೆನಿಫರ್, ಈ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕ ಗುರುತಾಗಿ ಸ್ವೀಕರಿಸು. ಪಿತನ, ಸುತನ ಮತ್ತು ಪವಿತ್ರಾತ್ಮನ
ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮ ಸಹಾಯದಲ್ಲಿ ನಂಬಿಕೆ ಇಟ್ಟು ವಿವಾಹ ಸಂಸ್ಕಾರವನ್ನು ಪಡೆದಿರುವ ಈ ದಂಪತಿಯನ್ನು ಪ್ರಸನ್ನ ಮುಖದಿಂದ ನೋಡಿ ಇವರ ಪ್ರೇಮದಲ್ಲಿ ಪ್ರವರ್ತಿಸುವಂತೆ
ಜೀವನದ ಕಷ್ಟ ದುಃಖಗಳನ್ನು ಪರಸ್ಪರ ಸಹಕಾರದಿಂದ ಜಯಿಸುವಂತೆಯೂ ಸ್ವಯಂದ ಸೌಭಾಗ್ಯವನ್ನು ಬದಲಾಯಿಸುವಂತೆಯೂ ಮಾಡಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರದಿಂದ ನಾವು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮೆಲ್ಲರಿಗೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಬೇಡಿರಿ. ಪ್ರಭು ವಿವಾಹದ ಪವಿತ್ರ ಬಂಧನದ ಮಕ್ಕಳಿಗೆ ಒಂದಾಗಿರುವ ಇವರ ಪರವಾಗಿ ನಾವು ಅರ್ಪಿಸಿರುವ ಕಾಣಿಕೆಗಳನ್ನು ಸ್ವೀಕರಿಸಿ ನಿಮ್ಮ ಔದಾರ್ಯವೇ ಪವಿತ್ರ ಬಂಧನದ ಮೂಲವಾಗಿ ಅದೇ ಅವರಾಗಿದ್ದು ಕ್ರಮವಾಗಿ ಮುಂದೆ ಸಾಗಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಪ್ರಭು
ದಂಪತಿಗಳ ನಿರ್ಮಲ ಹಾಗೂ ಪರಸ್ಪರ ಪ್ರೇಮದ ಮೂಲಕ ನಿಮ್ಮ ದತ್ತು ಮಕ್ಕಳ ಸಂಖ್ಯೆಯು ಬೆಳೆಯುವಂತೆ ಮಾಡಿ ನಿಮ್ಮ ಮಕ್ಕಳ ಜನರಿಗೆ ಸೌಂದರ್ಯವನ್ನು ತರುವಂತೆ ನಮ್ಮ ಪ್ರಕೃತಿಗಳ ದೀಕ್ಷಾಸ್ನಾನದಲ್ಲಿ ಅವರ ಪುನರ್ಜನನವು ಧರ್ಮಸಭೆಯನ್ನು ವಿಸ್ತರಿಸುತ್ತದೆ. ಅವರ ಅನುಭವಗಳಿಗೆ ಉತ್ತರ ಸಂತನೊಂದಿಗೆ ನಾವು ನಿಮ್ಮ ಸಾರುತ್ತದೆ. ನಿರಂತರವಾಗಿ ಪ್ರಸ್ತುತಿಯನ್ನು ಘೋಷಿಸುತ್ತೇವೆ. ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಆಗುತ್ತೇಯೂ ನೀವೇ. ಈ ಕುಟುಂಬದ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಈ ಬಗೆಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು Hey,
ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವನೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಮಾತುಗಳನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಅವರು ಸೂಚನಾನಂದರವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಲ್ಲಿ ಮುನ್ನಡೆಸಿರಿ.
ಅಂತೆಯೇ ಪ್ರಭು ತಮ್ಮ ವಿವಾಹದ ದಿನಕ್ಕೆ ನೀವು ಕರೆತಂದಿರುವ ಸುಜಯ್ ಮತ್ತು ಜೆನಿಫರ್ ರೋಸ್ ಇವರನ್ನು ಸ್ಮರಿಸಿಕೊಳ್ಳಿರಿ. ಹೀಗೆ ನಿಮ್ಮ ಕೃಪಾವರದಿಂದ ಇವರು ಪರಸ್ಪರ ಪ್ರೀತಿ ಹಾಗೂ ಶಾಂತಿಯಲ್ಲಿ ನೆಲೆಗೊಳ್ಳುವಂತೆ ಅನುಗ್ರಹಿಸಿರಿ. ನಾವು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ತಮ್ಮ ಪ್ರಭು ಸಮೂಹದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಭಕ್ತಿ ಮತ್ತು ವಿಶ್ವಾಸದಿಂದ ಜಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವುದಾದ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರಲ್ಲಿ ವಿವಾಹವಾಗಿರುವ ತಮ್ಮ ಸೇವಕರಾದ ಈ ನವದಂಪತಿಯ ಮೇಲೆ ಪ್ರಭು ತಮ್ಮ ವರಗಳನ್ನು ದಯೆಯಿಂದ ಸುರಿಸಲಿ. ಕ್ರಿಸ್ತನ ಶರೀರ ಮತ್ತು ರಕ್ತದ ಸಂಸ್ಕಾರದ ಮೂಲಕ ಪವಿತ್ರ ಒಡಂಬಡಿಕೆಗೆ ಒಂದಾಗಿರುವವರನ್ನು ಪ್ರೀತಿಯಲ್ಲಿ ಐಕ್ಯಗೊಳಿಸಲಿ ಎಂದು ವಿನಯದಿಂದ ಹೇಳೋಣ. ದೇವರೇ, ನಿಮ್ಮ ಮಹಾಶಕ್ತಿಯಿಂದ ಶೂನ್ಯಾವಸ್ಥೆಯಿಂದ ಸಕಲವನ್ನು ಸೃಷ್ಟಿಸಿದಿರಿ. ನೀವು ಆದಿಯಲ್ಲಿ ವಿಶ್ವವನ್ನು ಸೃಷ್ಟಿಸಿ ಮನುಷ್ಯರನ್ನು ನಿಮ್ಮ ಹೋಲಿಕೆಯಲ್ಲಿ ಉಂಟು ಮಾಡಿ ಪುರುಷರಿಗೆ ಸ್ತ್ರೀಯನ್ನು ನಿರಂತರ ಸಹಕಾರಿಯನ್ನಾಗಿ ಕೊಟ್ಟು ಅವರು ಇನ್ನು ಮುಂದೆ ಇಬ್ಬರಲ್ಲಾಗುವಂತೆ ಶರೀರವಾಗಿರುವಂತೆ ಮಾಡಿದಿರಿ. ಹೀಗೆ ನೀವು ಒಂದಾಗಿ ಕೂಡಿಸಲು ಇಚ್ಛಿಸಿದನ್ನು ಮನುಷ್ಯನು ವಿಚ್ಛೇದಿಸದಿರಲಿ ಎಂದು ಬೋಧಿಸಿದಿರಿ. ದೇವರೇ, ವಿವಾಹ ಬಂಧನವನ್ನು ಒಂದು ಮಹತ್ತರ ರಹಸ್ಯವನ್ನಾಗಿ ಪ್ರತಿಷ್ಠಾಪಿಸಿದಿರಿ. ಹೀಗೆ ವಿವಾಹದ ಒಡಂಬಡಿಕೆಯಲ್ಲಿ ನೀವು ಕ್ರಿಸ್ತರ ಮತ್ತು ಅವರ ಧರ್ಮಸಭೆಯ ಸಂಸ್ಕಾರವನ್ನು ಮುನ್ಸೂಚಿಸಿದಿರಿ. ದೇವರೇ, ಸ್ತ್ರೀಯು ಪುರುಷನೊಂದಿಗೆ ಒಂದಾಗಿ ಬಾಳುವಂತೆ ಮಾಡಿದಿರಿ. ಆದಿಯಲ್ಲಿ ಅವರಿಂದ ಈ ಬಾಂಧವ್ಯವನ್ನು ಜನ್ಮ ಪಾಪದಿಂದ ಕಳೆದು ಹೋಗದ ಜಲಪ್ರಳಯದಿಂದ ಅಳಿದು ಹೋಗದ ಆಶೀರ್ವಾದದಿಂದ ತಂದಿದ್ದೀರಿ. ವಿವಾಹದಲ್ಲಿ ಒಂದಾಗಿರುವ ಈ ನಿಮ್ಮ ಸೇವಕರನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ಇವರು ಸದೃಢರಾಗಿ ಜೀವಿಸಲು ನಿಮ್ಮ ಆಶೀರ್ವಾದಗಳನ್ನು ಅಪೇಕ್ಷಿಸುತ್ತಿದ್ದಾರೆ. ಪವಿತ್ರಾತ್ಮರ ಕೃಪಾವರಗಳನ್ನು ಸುರಿಸುವುದರ ಮೂಲಕ ಇವರ ಹೃದಯಗಳನ್ನು ನಿಮ್ಮ ಪ್ರೀತಿಯಿಂದ ತುಂಬಿರಿ. ಹೀಗೆ ಇವರು ವಿವಾಹದ ಒಡಂಬಡಿಕೆಯಲ್ಲಿ ಪ್ರಾಮಾಣಿಕರಾಗಿ ಬಾಳಲಿ. ನಿಮ್ಮ ಸೇವಕಿಯಾದ ಜೆನ್ನಿಫರ್ನಲ್ಲಿ ನಿಮ್ಮ ಪ್ರೀತಿ ಮತ್ತು ಶಾಂತಿಯ ಕೃಪಾಗಳನ್ನು ನೆಲೆಸಲಿ. ಪವಿತ್ರ ಗ್ರಂಥಗಳಲ್ಲಿ ಹೊಗಳಲಾಗಿರುವ ಸದ್ಗುಣ ಸ್ತ್ರೀಯರ ಆದರ್ಶವನ್ನು ಈಗಲೂ ಸದಾ ಅನುಸರಿಸಲಿ. ಪತಿಯು ಈಕೆಯಲ್ಲಿ ಪೂರ್ಣ ಭರವಸೆ ಇಟ್ಟು ಈಕೆ ತನಗೆ ಸಮಾನಳು ಎಂದು ಒಪ್ಪಿಕೊಳ್ಳಲಿ. ಅಂತೆಯೇ ದೈವಿಕ ಜೀವನಕ್ಕೆ ತನ್ನೊಂದಿಗೆ ಸಹಭಾಗಿತ್ವವೆಂದು ಅರಿತುಕೊಳ್ಳಲಿ. ಕ್ರಿಸ್ತರು ತಮ್ಮ ಧರ್ಮಸಭೆಯನ್ನು ಪ್ರೇಮಿಸುವಂತೆ
ಈಗೇನು ಯಾವಾಗಲೂ ಪ್ರೀತಿಸಿದವರು ಸರಿ. ಪ್ರಭು, ಈ ನಿಮ್ಮ ಸೇವಕರು ನಿಮ್ಮ ವಿಶ್ವಾಸದಲ್ಲಿ ನೆಲೆಗೊಂಡು ನಿಮ್ಮ ಆಜ್ಞೆಗಳನ್ನು ಪಾಲಿಸುವಂತೆ ಮಾಡಿ. ಒಂದೇ ಶರೀರವಾಗಿ ಮಾರ್ಪಟ್ಟ ಇವರು ತಾವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ನಿರ್ದೋಷಿಗಳಾಗಿ ಮಾಡಲಿ. ಶುಭ ಸಂದೇಶದ ಶಕ್ತಿಯಿಂದ ಸದೃಢರಾದ ಇವರು ಸರ್ವರ ಮುಂದೆ ಕ್ರಿಸ್ತರಿಗೆ ಒಳ್ಳೆಯ ಸಾಕ್ಷಿಗಳಾಗಿರಲಿ. ಇವರಿಗೆ ಸಂತಾನ ಪ್ರಾಪ್ತಿಯನ್ನು ಕೊಟ್ಟು ಒಳ್ಳೆಯ ತಂದೆ ತಾಯಿಗಳಾಗಿರುವಂತೆ ಮಾಡಿರಿ. ಇವರು ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡುವ ಭಾಗ್ಯವನ್ನು ಕರುಣಿಸಿರಿ. ಸುಖ ಸಂತೋಷದಿಂದ ದಾಂಪ್ಯವನ್ನು ಕಳೆದ ನಂತರ ತಾವು ನಿರೀಕ್ಷಿಸುವಂತೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಭಾಗ್ಯವಂತರ ಜೀವನಕ್ಕೆ ಇವರು ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿ, ಪರಸ್ಪರ ಶಾಂತಿ. ಆದ್ಮೇಲೆ ನಿಮ್ಮಲ್ಲಿ ಒಂದು ಮನವಿ. ಈಗ ಪರಮಸಾಲದ ವಿತರಣೆ, ಪವಿತ್ರವಾದ ಪರಮಸಾಲ ವಿತರಣೆ, ವಿಶೇಷವಾಗಿ ದೀಕ್ಷಾ ಸ್ನಾನ ಪರಮಪ್ರಸಾದ ಪಡೆದ ಭಕ್ತಾದಿಗಳು ಕ್ರೈಸ್ತ ಭಕ್ತಾದಿಗಳಿಗೆ ಮಾತ್ರ. ನಮ್ಮಲ್ಲಿ ಕ್ರೈಸ್ತಿಕರು ಅಥವಾ ಹಿಂದೂ ಮಹಾಬಲಿದ್ದರೆ ನಿಮ್ಮ ಸ್ಥಳದಲ್ಲಿದ್ದು ಪ್ರಾರ್ಥಿಸಿ.
ಆತ್ಮೀಯ ಸದಸ್ಯರಿಗೆ ಅವರು ವಿನಯರು ಪ್ರಬೋಧನೆ ಹೇಳ್ತಾ ಇದ್ರು. ಎರಡು ಮುಖ್ಯವಾದಂಥ ವಿಷಯಗಳು ದಾಂಪತ್ಯ ಜೀವನದ ಬೇಕು. ಒಂದು ಸಾರಿ, ಇನ್ನೊಂದು ಥ್ಯಾಂಕ್ ಯು. ಆದರೆ ನನ್ನನಿಸ್ತು ಗುರುಗಳು ಅದನ್ನು ಯಾವ ರೀತಿ ಹೇಳಬೇಕು ಅಂತ ಹೇಳಿಲ್ಲ. ಈಗೀಗ ಅದೇ ಪದಗಳನ್ನು ನಾವು ಹೇಳೋ ರೀತಿಯಲ್ಲಿ ಕೂಡ ಇದೆ. ಯಾರು ಏನಂದ್ರೆ ಅಂತ ಹೇಳಿದಾಗ ಸಾರಿ ಅಂತ ಹೇಳೋ ರೀತಿಯೂ ಇದೆ. ಅದೇ ಥ್ಯಾಂಕ್ ಯು ಅಂತ ಹೇಳೋ ರೀತಿಯೂ ಇದೆ ಅಲ್ವಾ? ಈ ರೀತಿ ಹೇಳಬೇಕಾ? ಸುಜಯ ಮತ್ತು ಜಯಪ್ರಕಾಶ ನಮ್ಮ ಗುರುಗಳು ಆತ್ಮೀಯ ರೀತಿಯಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಹೇಳಿದ್ದಾರೆ. ಆ ರೀತಿಯಲ್ಲಿ ಹೇಳಿ ನಾನಿಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ. ಆ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಅಲ್ಲ, ಕುಟುಂಬದ ಪರವಾಗಿ ರೀತಾ ಮತ್ತು ಮತ್ತು ತೋಣಿರಾಜ್ ನಿರ್ಮಲ ಪರವಾಗಿ, ಕುಟುಂಬದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಹೇಳಿದ್ದೇನೆ. ಮೊಟ್ಟ ಮೊದಲನೇದಾಗಿ ಪೀಠದ ಮೇಲೆ ಕುಳಿತಿರುವಂತಹ ಗುರುಗಳು ಯಾವಾಗಲೂ ಕೂಡ ಥ್ಯಾಂಕ್ಸ್ ಅನ್ನು ಸ್ವೀಕರಿಸ್ತಾರೆ. ನಾನು ಆ ಕಡೆಯಿಂದ ಪ್ರಾರಂಭ ಮಾಡ್ತೀನಿ. ಸುಮಾರು ಮಂದಿ ಧರ್ಮಪತ್ನಿಯರು ಸಿಸ್ಟರ್ಸ್ ಅವರು ಈ ಆಮಂತ್ರಣಕ್ಕೆ ಹೋಗ್ಬಿಟ್ಟು ನವ ವಧುವರರನ್ನು ಆಶೀರ್ವದಿಸೋದಕ್ಕೋಸ್ಕರ ಬಂದಿದ್ದಾರೆ. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಹೊರತುಪಡಿಸಿ ತುಂಬ ಆತ್ಮೀಯವಾಗಿ ಸಂತೋಷದಿಂದ ಬಂದಿರುವುದರಿಂದ ನಮ್ಮ ನವದಂಪತಿಗಳ ಮುಖಾಂತರ ಅವರ ಕುಟುಂಬದ ಪರವಾಗಿ ನಾನು ನಡೆದಿರುವ ಪ್ರತಿ ಧರ್ಮಪತ್ನಿಯಲ್ಲೂ ವಿಶೇಷವಾದಂಥ ಥ್ಯಾಂಕ್ಸ್ ಅನ್ನು ಹೇಳ್ತಾರೆ. ಹಲವಾರು ಬಾರಿ ಅಲ್ಲಿರೋದ್ರಿಂದ ಹೆಚ್ಚಾಗಿ ಗಮನ ಹರಿಸೋದಿಲ್ಲ. ನಾನು ಇರೋದ್ರಿಂದ ನೋಡ್ತಾ ಇದ್ದಾಗ ತುಂಬ ಸಂತೋಷ ಆಗುತ್ತೆ. ಸುಮಾರು ಮಂದಿ ಸಿಸ್ಟರ್ಸ್ಗಳಿದ್ದಾರೆ. ಇವತ್ತಿನ ಪ್ರಧಾನ ಗುರುಗಳಾಗಿ ಪಾಲ್ಗೊಳ್ಳುವ ಈ ಬಲಿಪೂಜೆಯನ್ನು ಅರ್ಪಿಸಿ ನೂತನ ವಧುವರರನ್ನು ಆಶೀರ್ವದಿಸಿ ವಿಶೇಷ ರೀತಿಯಲ್ಲಿ ಬಲಿಯರ್ಪಣೆ ಮುಖಾಂತರವಾಗಿ ಅವರಿಗೋಸ್ಕರ ಪ್ರಾರ್ಥಿಸಿದ್ದಾರೆ. ಅವರೆಲ್ಲ ಪ್ರಾರ್ಥನಾ ಭಾವನೆಗೆ, ಹಾಡು ಮತ್ತು ಇತರ ಎಲ್ಲ ಮಾತುಗಳಿಗೆ, ಮುಖ್ಯವಾಗಿ ಭಗವಂತನಿಗೆ ತಮ್ಮ ನಿವೇದನೆಯನ್ನು ಸಲ್ಲಿಸಿದಂಥ ಪಾಲ್ಗೊಳ್ಳೋದರಿಗೆ ವಿಶೇಷ ರೀತಿಯಲ್ಲಿ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನು ಅವರ ಪಕ್ಕದಲ್ಲಿರುವಂತಹ ಫಾದರ್ ಉದಯ್ ಕುಮಾರ್ ಅವರು ಸುಮಾರು ದಿನಗಳಾದ ನಂತರ ಈ ನಮ್ಮ ವಿಚಾರಣೆಗೆ ಬರ್ತಾ ಇದ್ದಾರೆ. ಅವರ ಅನೇಕ ಸಮಯದಲ್ಲಿ ಈ ದಿನಗಳಲ್ಲಿ ಅವರ ಆರೋಗ್ಯ ಅಷ್ಟು ಚೆನ್ನಾಗಿ ನೀಟಾಗಿ ಚೇತರಿಸಿಕೊಂಡು ವಿಚಾರಣೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಭಗವಂತ ದೇವರವರಿಗೆ ಇಂತಹ ಅವರ ಪ್ರಸನ್ನತೆ ಮತ್ತು ಅವರ ಒಂದು ಬಾಂಧವ್ಯ ಕುಟುಂಬದೊಂದಿಗೆ ಇರುವಂಥದ್ದು. ಆದ್ದರಿಂದ ಅವರಿಗೆ ಇಲ್ಲಿ ಬಂದು ನಮ್ಮ ದಂಪತಿಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸಿದ್ದಕ್ಕಾಗಿ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪೂರ್ಣಪ್ಪ ಮೈಸೂರು ಡಯಾಸಿಸ್ನಿಂದ ಅವರು ನಮಗೆ ಸಾಕಷ್ಟು ವರ್ಷಗಳಿಂದ ಪರಿಚಯವಾಗಿದ್ದಾರೆ. ಕುಟುಂಬದ ಪರವಾಗಿ ಅವರು ಇಂದು ಅವರ ಪ್ರಸನ್ನತೆಗೆ, ಅವರ ಇತರ ಎಲ್ಲ ಕೆಲಸ ಕಾರ್ಯಗಳನ್ನು ಬರೆಯುತ್ತಿ ಬಂದು ಅವರ ಈ ನಮ್ಮ ಸುಜಯ್ ಮತ್ತು ಜನಿಕರವರ ಒಂದು ದಾಂಪತ್ಯ ಜೀವನವನ್ನು ಆಶೀರ್ವದಿಸಿ ಪ್ರಾರ್ಥಿಸಿದ್ದಕ್ಕಾಗಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ನಮ್ಮ ವಿಚಾರಗಳಾದಂತಹ ಟೋನಿ ಪ್ರಸಾದ್ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಿ ಈ ಆಡಂಬರದ ಒಂದು ಆಚರಣೆಯನ್ನು ಅನುವು ಮಾಡಿಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿ ಎಲ್ಲ ರೀತಿಯಲ್ಲೂ ಕೂಡ ಕುಟುಂಬಗಳಿಗೆ ಒಂದು ವಿಶೇಷ ಸಹಾಯ ಹಸ್ತವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ನವದಂಪತಿಗಳ ಪರವಾಗಿ ಕುಟುಂಬದ ಪರವಾಗಿ ಅವರ ಟೋನಿ ಪ್ರಸಾದ್ ಅವರಿಗೆ ನಮಗೆ ಇವತ್ತು ತುಂಬ ದೇವರ ವಾಕ್ಯಗಳು ತುಂಬ ಆಳವಾಗಿ ಅರ್ಥಗರ್ಭಿತವಾಗಿ ಮತ್ತು ಸರಳ ರೀತಿಯಲ್ಲಿ ಮನಮುಟ್ಟುವಂತೆ ದೇವರ ವಾಕ್ಯವನ್ನು ನಮಗೆ ಪ್ರಬೋಧನೆಯನ್ನು ನೀಡಿದಂಥ ವಿನಯ್ ಕುಮಾರ್ ಅವರಿಗೆ ಮುಖ್ಯವಾಗಿ ನಾನು ನಮ್ಮೆಲ್ಲರ ಪರವಾಗಿ ಕುಟುಂಬಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು. ಹಾಗೆಯೇ ನಮ್ಮ ಇತರ ಗುರುಗಳಾದಂಥ ಆಲ್ವಿನ್ ಅವರು, ಪ್ರಕಾಶ್ ಅವರು ಮತ್ತು ಪೀಟರ್ ಅವರು, ಎಡ್ವಿನ್ ಅವರು ಗುರುಗಳು ಇಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅವರ ಈ ಕಾಳಜಿ ವಹಿಸಿ ಪ್ರೀತಿ ತುಪ್ಪುಗಳಿಂದ ಇಲ್ಲಿಗೆ ಬಂದು ನಾವು ವಧುವರನ್ನು ಆಶೀರ್ವದಿಸಿದ್ದಕ್ಕಾಗಿ ಪ್ರಾರ್ಥಿಸಿದ್ದಕ್ಕಾಗಿ ನಮ್ಮ ಕುಟುಂಬಗಳ ಪರವಾಗಿ, ಎರಡು ಕುಟುಂಬಗಳ ಪರವಾಗಿ ಅವರು ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿ ನಡೆದಿರುವ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯಲ್ಲೂ ಮುಖ್ಯವಾಗಿ ಗಾಯನಗಳಿಗೆ ಯಾವಾಗಲೂ ಕೂಡ ಅವರು ಹೈಲೈಟ್ಸ್ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೃದಯದಿಂದ ಎಲ್ಲ ಅವರು ಕೈಗೊಂಡಂಥ ಎಲ್ಲ ಪ್ರಾಕ್ಟೀಸ್ ಮತ್ತು ಚೆನ್ನಾಗಿ ಆರೋಗ್ಯಕ್ಕೋಸ್ಕರ ಮತ್ತೊಮ್ಮೆ ಕುಟುಂಬಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರತಿಯೊಬ್ಬರಿಗೂ ಎರಡು ಕುಟುಂಬಗಳು ಒಂದಾಗಿವೆ, ಎರಡು ಹೃದಯಗಳು ಮಿಲನಗೊಂಡಿವೆ. ಸುಮಧುರವಾದಂತಹ ಈ ಗಳಿಗೆಯಿಂದ ನಾವು ದೇವರಿಗೆ ಪ್ರಥಮತೆ ಸಲ್ಲಿಸುವುದನ್ನು ಪ್ರಾರಂಭಿಸಿದ್ದೇವೆ. ನಿಮ್ಮೆಲ್ಲರ ನಿಮ್ಮ ಜೀವನ ಸುಖಕರವಾಗಲಿ, ಆನಂದದಾಯಕವಾಗಿರಲಿ ಹಾಗೂ ಜೇನಿನಂತೆ ತುಂಬಿ ಉಕ್ಕಿ ಹರಿಯುವ ಜೀವನ, ದಾಂಪತ್ಯ ಜೀವನ ನಿಮ್ಮದಾಗಲಿ. ಇದು ನಮ್ಮ ಎಲ್ಲ ಗುರುಗಳ ಹಾಗೂ ಎಲ್ಲ ನಿಯಂತ್ರಿಸಿದ ಬಂಧುಗಳಿವರ ಒಂದು ಶುಭ ಹಾರೈಕೆ, ಮಹಾರಾಜ ಹಾರೈಕೆ. ನಮ್ಮ ಎರಡು ಕುಟುಂಬಗಳಿಗೂ ನಮ್ಮೆಲ್ಲರ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ರಾಜ್ ಮತ್ತು ಸಹರಾಜ್ ಹರಿತಾ ಜನಿಪುರಳ ತಾಯಿ ನನ್ನ ಸಹೋದರ ಮಾವನಾಗಿ ನಾನು ಇವರ ಅಪ್ಪ ಇವರ ಮದುವೆ ಮಂತ್ರಿಸಿದ್ದೆ. ಮದುವೆ ಕೊಟ್ಟಿದ್ದು ನಾನು. ಇವರು 3 ಜನ ಹೋಗಿದಾಗ ಇವರಿಗೆ ನ್ಯಾಯಸ್ಥಾನ ಕೊಟ್ಟಿದ್ದು ನಾನು. ಅವ್ರು ನನಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಗೊತ್ತಿರಲಿಲ್ಲ, ಚಿಕ್ಕ ಮಗು. ಈಗ ನಿನಗೆ ಮದುವೆ ಕೊಟ್ಟಿದ್ದೀನಿ ನಾನು. ಬಹುಶಃ ನಿಮ್ಮ ಹುಟ್ಟುವ ಮಕ್ಕಳಿಗೆ ನ್ಯಾಯಸ್ಥಾನ ಕೊಡ್ಬೋದೇನೋ. ಅವ್ರ ಮದುವೆ ಕೊಡಲಿಕ್ಕೆ ಅದು ನನಗೆ ಗೊತ್ತಿಲ್ಲ. ಅಷ್ಟು ವರ್ಷ ಹೇಳಿದ್ದೇನೋ ಗೊತ್ತಿಲ್ಲ. ಅದು ಇವತ್ತು ದೂರದ ಮಾತು. ನನಗೂ ಕೂಡ ಸಂತೋಷ. ಒಂದೇ ನಮ್ಮ ಕುಟುಂಬವೇ ಆಗಿದ್ದರಿಂದ ನನಗೆ ಒಂದು ಥ್ಯಾಂಕ್ಸ್ ಅಗತ್ಯ ಇಲ್ಲ. ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಎರಡು ಕುಟುಂಬಗಳು ಹೊಸದಾದಂಥ ಒಂದು ಸಂಬಂಧ ಇದು, ಹೊಸ ಸಂಬಂಧ. ಈ ಹೊಸ ಸಂಬಂಧ ಹೊಸ ಹಾದಿಯನ್ನು ಹಿಡಿಯಲಿ, ಹೊಸ ಒಂದು ಅನುಭವಗಳನ್ನು, ಇನ್ನೂ ಹೆಚ್ಚಿನ ಸಂಬಂಧಗಳನ್ನು ನಮ್ಮ ಎರಡು ಕುಟುಂಬಗಳಲ್ಲಿ ಬೆಸೆಯುವಂತಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮತ್ತೊಮ್ಮೆ ನಿಮ್ಮಲ್ಲಿರುವ ಕಂಗ್ರ್ಯಾಚುಲೇಷನ್ಸ್. ನೀವು ಹ್ಯಾವ್ ಅ ವಂಡರ್ಫುಲ್ ಮ್ಯಾರೇಜ್ ಲೈಫ್. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಸೇವಕರ ಸ್ವರ್ಗೀಯ ಆಹಾರ ಪಾಲದಿಂದ ತೃಪ್ತಿಪಡಿಸಿ ನಿಮ್ಮ ಮಹಿಮೆಗಾಗಿಯೂ ವಿಶ್ವಾಸಿಗಳ ರಕ್ಷಣೆಗಾಗಿಯೂ ಇವತ್ತು ಶುಭ ಸಂದೇಶದ ಮತ್ತು ಸಂಸ್ಕಾರಗಳ ಪ್ರೀತಿಮಯ ಸೇವೆಯ ಪ್ರಾಮಾಣಿಕ ಸೇವಕರಾಗಿರುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮಸಭೆಯನ್ನು ಸ್ಥಾಪಿಸಿ ಅದನ್ನು ಇಂದಿಗೂ ಮುನ್ನಡೆಸುತ್ತಿರುವ ದೇವರು ತಮ್ಮ ಕೃಪಾವರದಿಂದ ನಿಮ್ಮನ್ನು ನಿರಂತರವೂ ಸಂರಕ್ಷಿಸಿ ನೀವು ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯನ್ನು ನಿರ್ವಹಿಸುವಂತೆ
ಕೃಪೆಯನ್ನು ಕರುಣಿಸಲಿ. ಶುಭ ಸಂದೇಶವನ್ನು ಸಾರುವ ಹಾಗೂ ಬಲಿಪೀಠ ಮತ್ತು ಜನರ ಸೇವೆ ಮಾಡುವ ಹೊಣೆಗಾರಿಕೆಯನ್ನು ಸೇವಾದರ್ಶಕರಿಗೆ ನೀಡಿದ ದೇವರು ಈಗಾಗಲೇ ನಿಮ್ಮನ್ನು ಪ್ರೀತಿಮಯ ಸೇವಾ ಕಾರ್ಯದ ಸೇವಕರನ್ನಾಗಿಯೂ ಶುಭ ಸಂದೇಶದ ಆಸಕ್ತ ಸಾಕ್ಷಿಗಳನ್ನಾಗಿಯೂ ಮಾಡಲಿ. ದೇವರು ತಮ್ಮ ವಿಶ್ವಾಸಗಳಿಗೆ ಜೀವನದ ರೊಟ್ಟಿಯನ್ನು ಹಾಗೂ ಜೀವನದ ವಾಕ್ಯವನ್ನು ಒದಗಿಸುವ ಯಾಜಕರಾದ ಕ್ರಿಸ್ತರ ಶಾಂತಿ ನಿಮ್ಮನ್ನು ನಿಮ್ಮ ಕುಟುಂಬದಲ್ಲೂ ಸದಾ ನೆಲೆಸುವಂತೆ ನಿತ್ಯ ಪಿತ ದೇವರು ನಿಮ್ಮನ್ನು ಒಂದೇ ಹೃದಯವುಳ್ಳವರನ್ನಾಗಿ ಪರಸ್ಪರ ಪ್ರೀತಿಯಲ್ಲಿ ಕಾದಿರಿಸಲಿ. ನಿಮ್ಮ ಮಕ್ಕಳು ನಿಮ್ಮ ಭಾಗ್ಯವಾಗಿರಲಿ, ನಿಮ್ಮ ಮಿತ್ರರು ನಿಮ್ಮ ಉಪಶಮನವಾಗಿರಲಿ, ಸಕಲ ಜನರಿಂದ ನಿಮಗೆ ಶಾಂತಿ ಲಭಿಸಲಿ. ದೇಹದಲ್ಲಿ ದೈವ ಪ್ರೀತಿಯ ಸಾಕ್ಷಿಗಳಾಗಿರಿ. ನೊಂದವರು ಮತ್ತು ನಿರ್ಗತಿಕರು ನಿಮ್ಮ ಉದಾರ ನೆರವನ್ನು ಪಡೆದು ಚಿರಋಣಿಗಳಾಗಿ ದೇವರ ಅನಂತ ನಿವಾಸಕ್ಕೆ ನಿಮ್ಮನ್ನು ಸ್ವಾಗತಿಸಲಿ. ಪ್ರಭು ಕ್ರಿಸ್ತನು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ.
Thank you.